ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೇಂದ್ರ ಬಜೆಟ್ 2025-26 ಇದರ ಟ್ಯಾಕ್ಸ್ ಬಜೆಟ್ ಅನ್ನು ನಾವೀಗ ನೋಡ್ತಾ ಹೋಗೋಣ. ಕಂಪ್ಲೀಟ್ ಟ್ಯಾಕ್ಸ್ ನ ವಿಚಾರ, ಅದು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಅತಿ ದೊಡ್ಡ ಘೋಷಣೆಯನ್ನ ಮಾಡಲಾಗಿದೆ. ಅತಿ ದೊಡ್ಡ ಘೋಷಣೆ. ಭಾರತದಲ್ಲಂತೂ ಇದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತಹ ಘೋಷಣೆ. ಹೆಚ್ಚು ಕಮ್ಮಿ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅನ್ನೇ ಅಬಾಲಿಷನ್ ಮಾಡಿದ್ರೇನೋ ಅನ್ನೋ ರೀತಿಯಲ್ಲೂ ಕೂಡ ಅದರ ಇಂಪ್ಲಿಕೇಶನ್ಸ್ ಇದೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಹಾಗೆ ಏನೆಲ್ಲ ದುಬಾರಿ ಆಗ್ತಾ ಇದೆ, ಏನೆಲ್ಲ ಚೀಪ್ ಆಗ್ತಾ ಇದೆ, ಯಾವುದ್ರದ್ದೆಲ್ಲ ಡ್ಯೂಟಿ ಜಾಸ್ತಿ ಮಾಡಲಾಗಿದೆ, ಕಮ್ಮಿ ಮಾಡಲಾಗಿದೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಕಡೆದಾಗಿ ಈ ಬಜೆಟ್ನ ಟ್ಯಾಕ್ಸ್ ಸೆಕ್ಷನ್ ಎಕ್ಸ್ಪ್ಲೈನ್ ಮಾಡೋ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ. ಮುಖ್ಯವಾಗಿ ಬಜೆಟ್ನಲ್ಲಿ ನಾವು ಗ್ರೋತ್ ಮತ್ತು ಮಿಡಲ್ ಕ್ಲಾಸ್ ಮೇಲೆ ಮೇಜರ್ ಫೋಕಸ್ ಅನ್ನು ಇಟ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಸರ್ಕಾರ ಬಜೆಟ್ ಅನ್ನು ಮಂಡಿಸ್ತು. ಅದರಲ್ಲಿ ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸಸ್, ಇನ್ಕಮ್ ಟ್ಯಾಕ್ಸ್, ಅದರಲ್ಲಿ 12 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ. ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಹೊಸ ತೆರಿಗೆ ಪದ್ಧತಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಈ ಮೂಲಕ 7 ಲಕ್ಷ ರೂಪಾಯಿ ತನಕ ಆದಾಯ ಇದ್ದವರಿಗೆ ಮುಂಚೆ ತೆರಿಗೆ ವಿನಾಯಿತಿ ಇತ್ತು. ಆದರೆ ಈಗ ಅದನ್ನು ಸೀದಾ 12 ಲಕ್ಷಕ್ಕೆ ತಗೊಂಡು ಹೋಗಲಾಗಿದೆ. ಅದರಲ್ಲೂ ಕೂಡ ಸ್ಯಾಲರಿದಾರರಿಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಕೂಡ ಇರೋದ್ರಿಂದ 12,75,000 ರೂಪಾಯಿವರೆಗೆ ಹೋಗ್ಬಿಡುತ್ತೆ ಈ ಟೋಟಲ್ ತೆರಿಗೆ ವಿನಾಯಿತಿ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಇದನ್ನು ಕೂಡ ಹೈಲೈಟ್ ಮಾಡಿ ಹೇಳಿದ್ರು, ನಾವು 2014ರಲ್ಲಿ ಮೋದಿ ಸರ್ಕಾರ ಬಂದಾಗ ಈ ರೀತಿ 2.5 ಲಕ್ಷ ರೂಪಾಯಿ ಆದಾಯ ತನಕ ಮಾತ್ರ ಯಾವುದೇ ಟ್ಯಾಕ್ಸ್ ಇರಲಿಲ್ಲ. ಅಲ್ಲಿಂದ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅದನ್ನು ನಾವು ಹಂತ ಹಂತವಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಏನು ಟೇಬಲ್ ಹಾಕಿದೀವಿ, ಈ ರೀತಿ ವಿನಾಯಿತಿಯನ್ನ ಜಾಸ್ತಿ ಮಾಡ್ತಾ ಬಂದ್ವಿ. ನಿಧಾನಕ್ಕೆ 5 ಲಕ್ಷಕ್ಕೆ ತಗೊಂಡ್ಬಂದ್ವಿ, ಆಮೇಲೆ 7 ಲಕ್ಷಕ್ಕೆ ತಗೊಂಡ್ಬಂದ್ವಿ. ಈಗ 10 ವರ್ಷದಲ್ಲಿ 2.5 ಲಕ್ಷ ರೂಪಾಯಿಯಿಂದ 12 ಲಕ್ಷ ರೂಪಾಯಿಗೆ ತಗೊಂಡು ಹೋಗಿದ್ದೀವಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿ 12,75,000 ತನಕ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅನ್ನೋದನ್ನ ಈ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಈ ಮೂಲಕ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ನೇ ತೆಗೆದು ಹಾಕಿದಂಗಾಗಿದೆ ಆಲ್ಮೋಸ್ಟ್. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೊಸ ತೆರಿಗೆ ಸ್ಲ್ಯಾಬ್ಗಳನ್ನು ನೋಡೋಣ, ನಿಮ್ಗೆ ಅರ್ಥ ಆಗುತ್ತೆ. ಈಗ 0 ಇಂದ 4 ಲಕ್ಷ ರೂಪಾಯಿವರೆಗೆ ಝೀರೋ ಟ್ಯಾಕ್ಸ್. ಆ ಇನ್ಕಮ್ಗೆ ಟ್ಯಾಕ್ಸೇ ಇರೋದಿಲ್ಲ 4 ಲಕ್ಷ ರೂಪಾಯಿ ತನಕ. 4 ಲಕ್ಷದಿಂದ 8 ಲಕ್ಷ ರೂಪಾಯಿ ತನಕ 5% ಟ್ಯಾಕ್ಸ್. 8 ರಿಂದ 12 ಲಕ್ಷಕ್ಕೆ 10%, 12 ರಿಂದ 16ಕ್ಕೆ 15%, 16 ರಿಂದ 20 ಲಕ್ಷಕ್ಕೆ 20%, 20 ರಿಂದ 24 ಲಕ್ಷಕ್ಕೆ 25% ಟ್ಯಾಕ್ಸ್, 24 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಆದಾಯಕ್ಕೆ 30% ಟ್ಯಾಕ್ಸ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಇದರಲ್ಲಿ ಮತ್ತೆ 12 ಲಕ್ಷ ರೂಪಾಯಿ ತನಕ ಟ್ಯಾಕ್ಸೇ ಇಲ್ಲ ಅಂತ ಹೇಳಿದ್ರಲ್ಲ, ಹೌದು, ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಟ್ಯಾಕ್ಸ್ ಇರುತ್ತೆ, ಆದರೆ ಕಟ್ಟಬೇಕಾಗಿಲ್ಲ. ಇದು ಯಾಕೆ ಅಂತ ನಾವು ಈ ಹಿಂದಿನ ಬಜೆಟ್ಗಳಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗ 12.75 ಲಕ್ಷ ತನಕ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ನಾವು ಹೇಳಿದ್ವಲ್ಲ. ಯಾರ್ದೋ ಆದಾಯ ಈಗ ಜಾಸ್ತಿ ಇರುತ್ತಲ್ವ, 13 ಇರುತ್ತೆ, ಕೆಲವ್ರದ್ದು 14 ಇರುತ್ತೆ, 15 ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿಂದಲೂ ಆರಂಭದ 4 ಲಕ್ಷದಿಂದಲೂ ಕ್ಯಾಲ್ಕುಲೇಟ್ ಮಾಡ್ತಾ ಬರಲಾಗುತ್ತೆ. ಓಕೆ, ಇವರಿಗೆ ಜಾಸ್ತಿ ಆದಾಯ ಇದೆ, ಇವರು ಸ್ವಲ್ಪ ಆರ್ಥಿಕವಾಗಿ ಶಕ್ತರಿದ್ದಾರೆ ಅಂತ ಹೇಳಿ 4 ರಿಂದ 8 ಲಕ್ಷಕ್ಕೆ 5% ಟ್ಯಾಕ್ಸು, 8 ರಿಂದ 12%ಗೆ 10% ಟ್ಯಾಕ್ಸು, ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ 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 ಟೋಟಲ್ ಟ್ಯಾಕ್ಸ್ ಅವರಿಗೆ ಎಷ್ಟು ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆ ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಹಾಗಾಗಿ ಟ್ಯಾಕ್ಸ್ 4 ಲಕ್ಷದಿಂದಲೇ ಆರಂಭ ಆಗುತ್ತೆ. ಆದರೆ 12.75 ಲಕ್ಷ ರೂಪಾಯಿ ತನಕ ಇರೋರಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅವರಿಗೆ ಕಂಪ್ಲೀಟ್ ವಿನಾಯಿತಿ ಇರುತ್ತೆ, ಝೀರೋ ಟ್ಯಾಕ್ಸ್ ಇರುತ್ತೆ ಅವರಿಗೆ. ಅದು ದಾಟಿದವರಿಗೆ 4 ಲಕ್ಷದಿಂದಲೂ ಕ್ಯಾಲ್ಕುಲೇಟ್ ಮಾಡ್ತಾ ಬರಲಾಗುತ್ತೆ ಅನ್ನೋದು. ಈ ಮೂಲಕ ಭಾರತದಲ್ಲಿ ಹೆಚ್ಚು ಕಮ್ಮಿ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅನ್ನ ಅಬಾಲಿಷ್ ಮಾಡ್ದಂಗೆ ಆಗಿದೆ ಈಗ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸ್ಕ್ರೀನ್ ಮೇಲಿರೋ ಈ ಡೇಟಾ ನೋಡಿ. ಭಾರತದಲ್ಲಿ ತೆರಿಗೆಯನ್ನ ಕಟ್ತಾ ಇರೋದೆ, ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರೋದೆ 3% ಜನ ಮಾತ್ರ. 140 ಕೋಟಿ ಜನರಲ್ಲಿ 4 ಕೋಟಿ ಜನ ಅಷ್ಟೇ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರೋದು. 3%, 97% ಆಲ್ರೆಡಿ ಕಟ್ತಾ ಇಲ್ಲ. ಅಂದ್ರೆ ಅರ್ಥ ಏನು? 97% ಭಾರತೀಯರಿಗೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸೇ ಇಲ್ಲ ಅಂತ ಅರ್ಥ, ಕಟ್ತಿಲ್ಲ ಅಂತ ಅರ್ಥ. ಆ 3% ಅಲ್ಲೂ ಕೂಡ ದೊಡ್ಡ ಪ್ರಮಾಣದ ಜನ ಆಗ್ತಾನೆ 7.5 ಲಕ್ಷದ ಆದಾಯ ದಾಟಿದವರು ಇದ್ರು. ಈಗ ಲಾಸ್ಟ್ ಟೈಮ್ 7.5 ಲಕ್ಷಕ್ಕೆ ಅದನ್ನು ಮಾಡಿದ್ರಲ್ಲ ಲಿಮಿಟನ್ನು, ಸೊ ಅದನ್ನು ಕೌಂಟ್ ಮಾಡಿದಾಗ 7.5 ಲಕ್ಷ ದಾಟಿದವರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ ಶುರು ಮಾಡ್ತಿದ್ರು ಅವರು. 5%, 10%, 15%, ಹಿಂಗೆ 7, 10, 15 ಲಕ್ಷ ಈ ರೀತಿ ಆದಾಯ ಇರೋರು ಶುರು ಮಾಡ್ತಿದ್ರು. 15 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರಿಗೆ 30% ಟ್ಯಾಕ್ಸ್ ಇತ್ತು ಮುಂಚೆ. ಈಗ ಅದನ್ನು 24 ಲಕ್ಷದ ನಂತರ ಇರೋರಿಗೆ 30% ಮಾಡಲಾಗಿದೆ. ಅದರ ಅರ್ಥ ಏನು? ದೊಡ್ಡ ಪ್ರಮಾಣದ ಜನ, ಆ 3%ಅಲ್ಲೂ ಕೂಡ ಟ್ಯಾಕ್ಸ್ ಪೇ ಮಾಡ್ತಿದ್ದವರಲ್ಲೂ ಕೂಡ ದೊಡ್ಡ ಪ್ರಮಾಣದ ಜನ, ಈಗ ಕೋಟ್ಯಾಂತರ ಜನ ಟ್ಯಾಕ್ಸ್ ಬ್ರಾಕೆಟಿಂದ ಹೊರಗೆ ಹೋಗ್ತಾರೆ. 12,75,000 ತನಕ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಆಗಿರೋದ್ರಿಂದ ಈಗ ಆಲ್ಮೋಸ್ಟ್ 98% ಭಾರತೀಯರಿಗೆ ಯಾವುದೇ
ಟ್ಯಾಕ್ಸೇ ಇರೋದಿಲ್ಲ. ಯಾರು 12.75 ಲಕ್ಷಕ್ಕಿಂತಲೂ ಹೆಚ್ಚಿನ ಆದಾಯ ಗಳಿಸೋರು ಇರ್ತಾರೆ, ಅದಕ್ಕಿಂತಲೂ ಜಾಸ್ತಿ ಆದಾಯ ಗಳಿಸೋ ಅಪ್ಪರ್ ಮಿಡಲ್ ಕ್ಲಾಸ್ ಅಥವಾ ಶ್ರೀಮಂತರು ಯಾರು ಇರ್ತಾರೆ, 30 ಲಕ್ಷದ ಮೇಲೆ 20 ಲಕ್ಷದ ಮೇಲೆ ಅಥವಾ ಕೋಟ್ಯಂತರ ಲೆಕ್ಕದಲ್ಲಿ ಗಳಿಸ್ತಿರೋರು, ಅವರಿಗೆ ಈ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಂದರೆ ವ್ಯಕ್ತಿಗಳಿಗೆ ಹಾಕೋ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗೋ ರೀತಿ ಉಳ್ಕೊಂಡಂಗೆ ಆಗುತ್ತೆ ಸದ್ಯಕ್ಕಿದು. ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಸ್ಲ್ಯಾಬ್ಗಳನ್ನು ನೋಡಿದಾಗ 25% ಹೊಸ ಸ್ಲ್ಯಾಬ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ಯಾವ ಆದಾಯಕ್ಕೆ? 20 ರಿಂದ 24 ಲಕ್ಷ ರೂಪಾಯಿ ಆದಾಯಕ್ಕೆ 25% ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಮುಂಚೆ ಎಷ್ಟಿತ್ತು? 15 ದಾಟಿದ ತಕ್ಷಣ 30% ಇನ್ಕಮ್ ಟ್ಯಾಕ್ಸ್ ಬೀಳ್ತಾ ಇತ್ತು. ಈಗ 16 ರಿಂದ 20 ಲಕ್ಷ ರೂಪಾಯಿ ಆದಾಯಕ್ಕೆ 20% ಟ್ಯಾಕ್ಸ್ ಇರುತ್ತೆ. 20 ರಿಂದ 24 ಲಕ್ಷಕ್ಕೆ 25% ಟ್ಯಾಕ್ಸ್ ಇರುತ್ತೆ. 24 ಲಕ್ಷಕ್ಕಿಂತ ಅಬವ್ ಇದ್ದಾಗ 30% ಟ್ಯಾಕ್ಸ್ ಇರುತ್ತೆ. ಸೊ ಹೈಯರ್ ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲೂ ಕೂಡ ಒಂದಷ್ಟು ಅಲ್ಲಿ ಟ್ಯಾಕ್ಸ್ ದುಡ್ಡನ್ನ ಉಳಿತಾಯ ಆಗುತ್ತೆ ಟ್ಯಾಕ್ಸ್ ಪೇಯರ್ಸ್ಗೆ. ಮುಂಚೆ ಈಗ 12 ಲಕ್ಷ ರೂಪಾಯಿ ತನಕ ಟ್ಯಾಕ್ಸ್ ಇಲ್ಲ ಅಲ್ಲ, ಅದು ಎಷ್ಟು ಅಮೌಂಟ್ ಉಳಿತಾಯ ಆಗುತ್ತೆ ಅಂದರೆ, ಮುಂಚೆ 12 ಲಕ್ಷ ಆದಾಯ ಇರೋರು 80,000 ರೂಪಾಯಿ ಟ್ಯಾಕ್ಸೇ ಕಟ್ಟಬೇಕಾಗ್ತಿತ್ತು. ಆದರೆ ಅದೀಗ ಅವ್ರಿಗೆ 0 ಆಗುತ್ತೆ. ಅವರು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟಕ್ಕೆ ಬರೋದಿಲ್ಲ. ಏನು ಹಳೆ ತೆರಿಗೆ ಪದ್ಧತಿಗೆ ಕೊನೆ ಮೊಳೆಯನ್ನು ಹೊಡೆದಂತಾಗಿದೆ. ಯಾಕಂದರೆ ಈಗ ಆಲ್ರೆಡಿ 70% ಸ್ಯಾಲ್ರಿದಾರರು ಹೊಸ ತೆರಿಗೆ ಪದ್ಧತಿಯನ್ನು ಆಯ್ಕೆ ಮಾಡಿಕೊಂಡಿದ್ರು. ಈ ಬದಲಾವಣೆ ಮಾಡಿ ಹೊಸ ತೆರಿಗೆ ಪದ್ಧತಿಯಲ್ಲಿ ಮಾತ್ರ ಇಷ್ಟೆಲ್ಲ ಬೆನಿಫಿಟ್ಸನ್ನು ಕೊಡಲಾಗಿದೆ. ಹಾಗಾಗಿ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇದೆಯಲ್ಲ, ಅದನ್ನು ಯಾರಿಗೂ ಮೂಸಕ್ಕೆ ಹೋಗಲ್ಲ, ಹೆಚ್ಚಿಗೆ ಬಿಟ್ಬಿಡ್ತಾರೆ. ಏನು ಈ ಬದಲಾವಣೆಗಳಿಂದ ಇಷ್ಟೆಲ್ಲ ವಿನಾಯಿತಿ ಕೊಟ್ಟಿರುವುದರಿಂದ ಸರ್ಕಾರಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಆದಾಯ ಕಮ್ಮಿ ಆಗುತ್ತೆ. ಸರ್ಕಾರದ ಕೈಲಿ ಉಳಿಯೋ ದುಡ್ಡು ಕಮ್ಮಿ ಆಗುತ್ತೆ, 10% ಕಮ್ಮಿ ಆಗುತ್ತೆ. ಆದರೆ ದುಡ್ಡು ಜನರ ಕೈಲೇ ಉಳಿಯೋದ್ರಿಂದ ಜನರ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುತ್ತೆ. ಅವರು ಅವರ ಅಗತ್ಯದ ವಸ್ತುಗಳನ್ನು ತಗೊಳ್ಳೋಕೆ, ಅವರ ಆರೋಗ್ಯ ಸೇವೆಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ, ಜೀವನ ಮಟ್ಟವನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ, ಬೈಕ್ ತಗೊಳ್ಳೋಕೆ, ಕಾರ್ ತಗೊಳ್ಳೋಕೆ, ಹೂಡಿಕೆ ಮಾಡೋಕೆ, ಇನ್ಶೂರೆನ್ಸ್ ತಗೊಳ್ಳೋಕೆ ಇತ್ಯಾದಿಗಳಿಗೆ ಈ ದುಡ್ಡನ್ನು ಅವರು ಯೂಸ್ ಮಾಡ್ಬೋದು ಜನ. ಇಲ್ಲಿ ಇನ್ಶೂರೆನ್ಸ್ ಅಂತ ಬಂದಾಗ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ನಾವು ಚುರುಗಮನ ಹರಿಸಲೇಬೇಕು. ಈ ಬಜೆಟ್, ಈ ದುಡ್ಡಿನ ಲೆಕ್ಕಾಚಾರ ಅಂತ ಬಂದಾಗ ವ್ಯಕ್ತಿಗಳಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಜೆಟ್, ಆದಾಯ, ಖರ್ಚು, ವೆಚ್ಚ ಎಲ್ಲ ಪ್ಲಾನಿಂಗ್ ಇರಲೇಬೇಕಲ್ಲ. ಆ ರೀತಿ ಆದಾಯ, ಖರ್ಚು, ವೆಚ್ಚ ಅಂತ ಬಂದಾಗ ಪ್ರೊಟೆಕ್ಷನ್, ರಕ್ಷಣೆ ಕೂಡ ತುಂಬ ಇಂಪಾರ್ಟೆಂಟ್. ಏನು ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ರಕ್ಷಣೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯವನ್ನು ಗ್ಯಾರಂಟಿ ಮಾಡಿಕೊಳ್ಳುವ ಹೆಲ್ತ್ ಇನ್ಶೂರೆನ್ಸ್, ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಗ್ಯಾರಂಟಿ ಮಾಡುವಂತಹ ಟರ್ಮ್ ಇನ್ಶೂರೆನ್ಸ್. ಈ 2 ಇದ್ದಂಥ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿಗತಿ ಫ್ಯಾಮಿಲಿದು ಅನಿರೀಕ್ಷಿತ ಹೊಡೆತಗಳಿಂದ ತತ್ತರಿಸಿ ಹೋಗೋದಿಲ್ಲ. ಆರೋಗ್ಯದ ತುರ್ತು ಪರಿಸ್ಥಿತಿ ಬಂತು, ಏನೋ ಕಾಯಿಲೆ ಬಂತು ಅಂತ ಹೇಳಿದ್ರೆ ಸೇವಿಂಗ್ಸು, ಇನ್ವೆಸ್ಟ್ಮೆಂಟು ಎಲ್ಲ ಕಿತ್ಕೊಂಡು ಹೋಗಿ ಸಾಲನೂ ಮಾಡೋ ಪರಿಸ್ಥಿತಿ ಬರೋದಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾಗ. ಈಗಂತೂ 1 ಕೋಟಿ ರೂಪಾಯಿವರೆಗಿನ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಬರೀ 430 ರೂಪಾಯಿಂದ ಆರಂಭ ಆಗುತ್ತೆ. ನಿಮ್ಮ ಏಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ನೀವು ನಿಮ್ಮ ಫ್ಯಾಮಿಲಿಗೆ ಮಾಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ಸೇಮ್ ಟೈಮ್ ಟರ್ಮ್ ಇನ್ಶೂರೆನ್ಸ್, ದುಡಿತಾ ಇರೋ ವ್ಯಕ್ತಿ ಪ್ರಾಣವನ್ನು ಕಳ್ಕೊಂಡ್ರೆ, ಅವ್ರು ಇಲ್ಲ ಅಂತ ಆದರೆ ಅವರ ಆದಾಯದ ಮೇಲೆ ಡಿಪೆಂಡ್ ಆಗಿರೋರ ಮುಂದಿನ ಜೀವನ ಹೇಗೆ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದಕ್ಕಿರುವಂಥ ಉತ್ತರ ಟರ್ಮ್ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಪ್ಲಾನ್. ಇದು ಒಬ್ಬ ವ್ಯಕ್ತಿ ಯಂಗ್ ಏಜ್ನಲ್ಲಿ ಜಾಯಿನ್ ಆಗಿ ಒಂದು 400 ರೂಪಾಯಿಗೋ 500 ರೂಪಾಯಿಗೋ 600 ರೂಪಾಯಿಗೋ ಅಥವಾ ಚೂರು ಲೇಟರ್ ಜಾಯಿನ್ ಆಗೋರಿಗೆ 700, 800, 900 ನಿಮ್ಮ ಏಜ್ ಮೇಲೆ ಡಿಪೆಂಡ್ 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಇನ್ನು ಕಮ್ಮಿದ 50 ಲಕ್ಷದ್ದು ಕೂಡ ಮಾಡಿಸ್ಬೋದು. ಬಟ್ 1 ಕೋಟಿದೇ ಕವರೇಜ್ ಮಾಡಿಸಿದ್ರು ಕೂಡ ಹೆಚ್ಚು ಕಮ್ಮಿ ಆಯಿತು ಅಂದರೆ ಫ್ಯಾಮಿಲಿಗೆ ಅಷ್ಟು ಅಮೌಂಟ್ ಒಂದು ಶಾರ್ಟ್ನಲ್ಲಿ ಲಂಸಮ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಸೊ ಅನಿರೀಕ್ಷಿತ ಆಘಾತಗಳ ನಡುವೆ ಆರ್ಥಿಕ ಆಘಾತವನ್ನು ಕೂಡ ಫೇಸ್ ಮಾಡಬೇಕಾಗಿ ಬರೋದಿಲ್ಲ. ಸೊ ಈ ಟರ್ಮ್ ಇನ್ಶೂರೆನ್ಸ್ಗೂ ಕೂಡ ಆನ್ಲೈನಲ್ಲಿ ಮಾಡಿಸಿದಾಗ 15% ಡಿಸ್ಕೌಂಟ್ ಸಿಗುತ್ತೆ, ಆನ್ಲೈನ್ ಡಿಸ್ಕೌಂಟ್. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ನಾವು ಈ 2ರದ್ದು ಲಿಂಕನ್ನು ಕೊಟ್ಟಿರ್ತೀವಿ. ಹೆಲ್ತ್ ಇನ್ಶೂರೆನ್ಸ್ದು, ಟರ್ಮ್ ಇನ್ಶೂರೆನ್ಸ್ದು. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಎಲ್ಲ ಬ್ರ್ಯಾಂಡ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಬೇಕಾದ ಫೀಚರ್ಸನ್ನು ಆ್ಯಡ್ ಮಾಡಿಕೊಂಡು ನೀವು ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸನ್ನು ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಯಾವುದೇ ಕಾರಣಕ್ಕೆ ಸ್ವಂತ ಬಳಕೆಗೆ 2 ಮನೆ ಮಾಡೋರಿಗೂ ಕೂಡ ಅಲ್ಲಿ ಅದಕ್ಕೆ ಹೋಮ್ ಲೋನ್ ಮಾಡ್ತಾರಲ್ಲ, ಆ ಹೋಮ್ ಲೋನ್ನಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸನ್ನು ಈಗ ಸ್ವಂತ ಬಳಕೆಯ 2ನೇ ಮನೆಗೂ ಕೂಡ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನು TDS ಮತ್ತು TCSನಲ್ಲೂ ಕೂಡ ಬದಲಾವಣೆಯನ್ನು ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ TDS ಕಟ್ಟಾಗೋ ಲಿಮಿಟನ್ನು 50,000ದಿಂದ 1 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಬಾಡಿಗೆ ಮೇಲಿನ TDS ಲಿಮಿಟ್ 2.4 ಲಕ್ಷ ರೂಪಾಯಿನಿಂದ 6 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ ಯಾವುದೊಂದು ಬಿಲ್ಡಿಂಗ್ ಎಲ್ಲ ಆಫೀಸ್ ಮಾಡ್ಕೊಂಡಿದ್ದೀರಾ, ಆ ಬಿಲ್ಡಿಂಗ್ ಓನರ್ಗೆ ನೀವು ಬಾಡಿಗೆ ಕಟ್ಟಬೇಕು. ಈಗ ಆ ಓನರ್ಗೆ ಅನುಕೂಲ ಆಗುತ್ತೆ. ವರ್ಷಕ್ಕೆ 6 ಲಕ್ಷ ರೂಪಾಯಿ ತನಕವೂ ಕೂಡ ಬಾಡಿಗೆಗೆ ಯಾವುದೇ TDS ಕಟ್ ಮಾಡಿಕೊಂಡು ಅವ್ರಿಗೇನು ಕೊಡಬೇಕಂತೇನಿಲ್ಲ. ಆ ರೀತಿ ಫುಲ್ಲೇ ಅವರಿಗೆ ನೀವು ರೆಂಟನ್ನು ಪೇ ಮಾಡ್ಬೋದು. ಆ ರೀತಿ
ಅದ್ರ ಬಗ್ಗೆ ನೀವು ನಿಮ್ಮ ಆಡಿಟರ್ಗಳ ಹತ್ರ ಚೆಕ್ ಮಾಡ್ಕೊಳ್ಳಿ. ಏನು ಅಪ್ಡೇಟೆಡ್ ರಿಟರ್ನ್ಸ್ ಫೈಲ್ ಮಾಡೋ ಅವಧಿ 2 ರಿಂದ 4 ವರ್ಷಕ್ಕೆ ಏರಿಕೆ ಮಾಡಲಾಗಿದೆ. ಯಾರಾದರೂ ಕೂಡ ಏನೋ ಮಿಸ್ ಆಗಿತ್ತು ಅಥವಾ ತೀರಾ ದುಡ್ಡಿನ ಪ್ರಾಬ್ಲಮ್ ಇದ್ದಾಗ ಟ್ಯಾಕ್ಸ್ ಕಟ್ಟೋಕ್ಕಾಗಿರಲಿಲ್ಲ, ಯಾವುದೋ ಒಂದಷ್ಟು ಐಟಮ್ಸ್ನ ನೀವು ಬಿಟ್ಟಿದ್ರಿ, ಲೆಕ್ಕದಿಂದ ಹೊರಗಿಟ್ಟಿದ್ರಿ, ಏನೋ ಮಿಸ್ ಮಾಡಿಬಿಟ್ಟಿದ್ರಿ, ತಪ್ಪು ಮಾಡಿಬಿಟ್ಟು ನಿಮ್ಗೆ ಆಮೇಲೆ ನೆನಪಾಯಿತು, ನೀವು ವಾಪಸ್ ಹೋಗಿ ರಿವೈಸ್ ರಿಟರ್ನ್ಸನ್ನು ಸಲ್ಲಿಕೆ ಮಾಡ್ಬೋದು. 4 ವರ್ಷಕ್ಕೆ ಅದನ್ನು ಏರಿಕೆ ಮಾಡಲಾಗಿದೆ. ಅಪ್ಡೇಟೆಡ್ ರಿಟರ್ನ್ಸ್ ಅನ್ನು ನೀವು ಸಲ್ಲಿಕೆ ಮಾಡೋಕೆ ಅವಕಾಶ ಇದೆ. ಏನು ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ವಿಚಾರಕ್ಕೆ ಬಂದರೆ ಈ ಮುಖ್ಯವಾಗಿ GST ಯಾವುದೂ ಇಲ್ಲಿ ಬರೋದಿಲ್ಲ. ಯಾಕಂದರೆ ಅದು ಕೇಂದ್ರ ರಾಜ್ಯಗಳ ಜಂಟಿ ವಿಚಾರ ಆಗಿರೋದ್ರಿಂದ ಅವರು GST ಕೌನ್ಸಿಲ್ನಲ್ಲೇ ಡಿಸೈಡ್ ಮಾಡಬೇಕು. ಇಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋ ಕಸ್ಟಮ್ಸ್ ಡ್ಯೂಟಿ, ಇಂಪೋರ್ಟ್ ಡ್ಯೂಟಿ ಎಲ್ಲ ಇರ್ತಾವಲ್ಲ, ಅದರಲ್ಲಿ ಅನೌನ್ಸ್ಮೆಂಟ್ಗಳನ್ನು ಮಾಡಲಾಗಿದೆ. ಸೊ ಯಾವುದು ಕಮ್ಮಿ ಆಗುತ್ತೆ, ಯಾವ್ದು ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನಮಗಿಲ್ಲಿ. LED ಟಿವಿಗಳ ಮೇಲಿನ ಸುಂಕ ಕಮ್ಮಿ ಮಾಡಲಾಗಿದೆ. ಅವೆಲ್ಲ ಕಮ್ಮಿ ಆಗುತ್ತೆ. ಯಾವುದು ಅಗ್ಗ ಅಂತ ನೋಡ್ತಾ ಹೋದರೆ ಕ್ಯಾನ್ಸರ್ ಮಾತ್ರೆಗಳು ರೇಟ್ ಕಮ್ಮಿ ಆಗುತ್ತೆ. ಹಾಗೆ 36 ಲೈಫ್ ಸೇವಿಂಗ್ ಔಷಧಿಗಳನ್ನು ಡ್ಯೂಟಿಯಿಂದ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲದೆ ಎಕ್ಸೆಂಪ್ಟೇ ಮಾಡಲಾಗಿದೆ. ಫುಲ್ ಕಮ್ಮಿ ಆಗುತ್ತೆ ಅವುಗಳ ರೇಟ್ ಈಗ ಕಸ್ಟಮ್ಸ್ ಡ್ಯೂಟಿ ರಿಮೂವ್ ಮಾಡಿರೋದ್ರಿಂದ. ಹಾಗೆ ಕೊಬಾಲ್ಟ್ ಪೌಡರ್, ಜಿಂಕ್, ಲಿಥಿಯಂ ಬ್ಯಾಟರಿಯ ಸ್ಕ್ರಾಪ್ ಮೇಲಿನ ಸುಂಕವನ್ನು ಕೂಡ ಇಳಿಕೆ ಮಾಡಲಾಗಿದೆ. 12 ಕ್ರಿಟಿಕಲ್ ಮಿನರಲ್ಗಳಿಗೆ 100% ವಿನಾಯಿತಿ ಕೊಡಲಾಗಿದೆ. ಮೊಬೈಲ್ ಫೋನ್ ತಯಾರಿಕೆಗೆ ಬಳಸುವ 28 ಸರಕುಗಳ ಮೇಲಿನ ಸುಂಕವನ್ನು ಇಳಿಸಲಾಗಿದೆ. EV ಬ್ಯಾಟರಿಗಳ ಮೇಲಿನ ತೆರಿಗೆಯನ್ನು ಕೂಡ ಇಳಿಸಲಾಗಿದೆ. ಎಲೆಕ್ಟ್ರಿಕ್ ವಾಹನಗಳು, EV ವಾಹನ ತಯಾರಿಕೆಗೆ ಬೇಕಾಗೋ 35 ವಸ್ತುಗಳು ಅವುಗಳಿಗೂ ಕೂಡ ಕಸ್ಟಮ್ಸ್ ಡ್ಯೂಟಿಯನ್ನು ಡೌನ್ ಮಾಡಲಾಗಿದೆ. ಮೊಬೈಲ್ ಫೋನ್ ಬ್ಯಾಟರಿ ತಯಾರಿಕೆಯ 28 ವಸ್ತುಗಳಿಗೆ ಕಸ್ಟಮ್ಸ್ ಡ್ಯೂಟಿಯನ್ನು ಡೌನ್ ಮಾಡಲಾಗಿದೆ. ಚರ್ಮದ ವಸ್ತುಗಳು, ಲೆದರ್ ಜಾಕೆಟ್, ಶೂ, ಬೆಲ್ಟ್, ಪರ್ಸ್ ಇವುಗಳ ಮೇಲೂ ಕೂಡ ಕಸ್ಟಮ್ಸ್ ಡ್ಯೂಟಿಯನ್ನು ಡೌನ್ ಮಾಡಲಾಗಿದೆ. ಹಾಗೆ ಫ್ರೋಝನ್ ಫಿಶ್ ಮೇಲಿನ ಟ್ಯಾಕ್ಸ್ ಅನ್ನು ಕೂಡ ಇಳಿಸಲಾಗಿದೆ. ಹಾಗೆ ಎಥರ್ನೆಟ್ ಸ್ವಿಚ್ಗಳ ಮೇಲೆ ಡೌನ್ ಮಾಡಲಾಗಿದೆ. ಭಾರತದಲ್ಲಿ ತಯಾರಿಸಿದ ಬಟ್ಟೆಗಳಿಗೂ ಕೂಡ ಡೌನ್ ಮಾಡಲಾಗಿದೆ. ದೋಣಿ, ಹಡಗು ತಯಾರಿಸೋಕೆ ಬಳಸೋ ಸಾಮಗ್ರಿಗಳ ಮೇಲಿನ ಕಸ್ಟಮ್ಸ್ ಮುಂದಿನ 10 ವರ್ಷಗಳವರೆಗೆ ವಿನಾಯಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ತೇವ ಭರಿತ ನೀಲಿ ಚರ್ಮದ ಮೇಲಿನ ಕಸ್ಟಮ್ಸ್ ಸಂಪೂರ್ಣವಾಗಿ ಇಳಿಕೆ ಮಾಡಲಾಗಿದೆ. ಇನ್ನು ಯಾವುದೆಲ್ಲ ದುಬಾರಿ ಆಗುತ್ತೆ ನೋಡಿದ್ರೆ, ಫ್ಲಾಟ್ ಪ್ಯಾನೆಲ್ ಡಿಸ್ಪ್ಲೇ ಮೇಲೆ ತೆರಿಗೆ ಜಾಸ್ತಿ ಆಗುತ್ತೆ. ಪ್ಲಾಸ್ಟಿಕ್ ಉಪಕರಣಗಳ ಮೇಲಿನ ಕಸ್ಟಮ್ಸ್ ಸುಂಕ 25% ಹೆಚ್ಚಳವಾಗುತ್ತೆ. ಟೆಲಿಕಾಂ ಉಪಕರಣಗಳ ಮೇಲಿನ ಕಸ್ಟಮ್ಸ್ ಸುಂಕ 10% ರಿಂದ 15% ಹೆಚ್ಚಳವಾಗುತ್ತೆ. ಇಲ್ಲಿ ಮುಖ್ಯವಾಗಿ ಸರ್ಕಾರ ತನ್ನ ಬಜೆಟ್ನಲ್ಲಿ ವಿತ್ತೀಯ ಶಿಸ್ತು, ಮಾನಿಟರಿ ಪಾಲಿಸಿ, ಫಿಸ್ಕಲ್ ಕಾನ್ಸಾಲಿಡೇಷನ್ ಅನ್ನ ಮುಂದುವರಿಸಿದೀವಿ ಅಂತ ಹೇಳಿದೆ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆ GDPಯ 4.4%ಗೆ ಲಿಮಿಟ್ ಮಾಡ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದೆ. ಭಾರತ ಟಾರ್ಗೆಟ್ ಹಾಕೊಂಡಿದೆ 2026ರ ಒಳಗೆ ಫಿಸ್ಕಲ್ ಡೆಫಿಸಿಟ್ ನ 4.5%ಗೆ ಇಳಿಸುವ ಗುರಿಯನ್ನ ಇಟ್ಕೊಂಡಿದೆ. 50 ಲಕ್ಷ ಕೋಟಿ ಗಾತ್ರದ ಬಜೆಟ್ ಇದು. ಕಳೆದ ಬಾರಿ 48.2 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನೌನ್ಸ್ ಮಾಡಿದ್ರು. ಈ ಬಾರಿ 6.9% ರೈಸ್ ಆಗಿದೆ. ಸಾಲ ಹೊರತುಪಡಿಸಿ 34.9 ಲಕ್ಷ ಕೋಟಿ ರೂಪಾಯಿ ಆದಾಯ ಸಂಗ್ರಹದ ನಿರೀಕ್ಷೆ ಇದೆ. ತೆರಿಗೆಯಿಂದ 28.37 ಲಕ್ಷ ಕೋಟಿ ರೂಪಾಯಿ ಬರುತ್ತೆ. ಅದರಲ್ಲಿ 11% ರೈಸ್ ಆಗ್ತಾ ಇದೆ. ಇದು ತೆರಿಗೆಯೇತರ ಆದಾಯದಿಂದ 5.8 ಲಕ್ಷ ಕೋಟಿ ರೂಪಾಯಿ ಕಲೆ ಹಾಕಬೇಕು ಅನ್ನೋ ಲೆಕ್ಕಾಚಾರ ಇದೆ. ಇದು ಕೂಡ 10% ಜಾಸ್ತಿ. ಸೊ RBI ಡಿವಿಡೆಂಡ್, ಬ್ಯಾಂಕ್, PSU ಕಂಪನಿಗಳಿಂದ ಹೆಚ್ಚಿನ ಆದಾಯವನ್ನು ಸರ್ಕಾರ ಗಳಿಸಬೇಕಾಗುತ್ತೆ. RBI ಈ ಸಾಲ ಕೂಡ ಚೆನ್ನಾಗಿ ಡಿವಿಡೆಂಡ್ ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಸರ್ಕಾರ ಇಟ್ಕೊಂಡಿದೆ. 2.5 ಲಕ್ಷ ಕೋಟಿ ರೂಪಾಯಿ RBI ಡಿವಿಡೆಂಡ್ ಕೊಡುತ್ತೆ ಅನ್ನೋ ಹೋಪ್ಸ್ ಇಟ್ಕೊಂಡಿದೆ. ಏನು ಡಿಸ್ಇನ್ವೆಸ್ಟ್ಮೆಂಟ್ ಮೂಲಕ ಅಂದ್ರೆ ಸರ್ಕಾರಿ ಈ ಕಂಪನಿಗಳಿರ್ತಾವಲ್ಲ, ಸರ್ಕಾರ ನಡೆಸ್ತಿರೋ ಕಂಪನಿಗಳು, ಅವುಗಳಲ್ಲಿ ಒಂದಷ್ಟು ಷೇರುಗಳನ್ನ ಮಾರೋ ಮೂಲಕ ಆದಾಯ ಗಳಿಸೋದು. ಹಾಗೆ ಸರ್ಕಾರಿ ಆಸ್ತಿಗಳನ್ನ ಮಾನಿಟೈಸೇಷನ್ ಮಾಡೋದು, ಅಂದ್ರೆ ಸರ್ಕಾರಿ ಆಸ್ತಿಗಳನ್ನ ಈಗ ಲೀಸ್ಗೋ, ರೆಂಟ್ಗೋ ಕೊಡೋ ಮೂಲಕ ಆದಾಯ ಗಳಿಸೋದು. ಆ ರೀತಿ ಎಲ್ಲ ಮಾಡಿ 47,000 ಕೋಟಿ ರೂಪಾಯಿ ಆದಾಯ ಗಳಿಸೋಕೆ ಸರ್ಕಾರ ಪ್ಲಾನ್ ಹಾಕೊಂಡಿದೆ. ಹಾಗೆ ಇದರಲ್ಲಿ ಕ್ಯಾಪೆಕ್ಸ್ ಎಷ್ಟು ಮಾಡ್ತಿದ್ದಾರೆ ಬಜೆಟ್ ಅಲ್ಲಿ ಅಂತ ನೋಡಿದ್ರೆ, ಬಂಡವಾಳ ವೆಚ್ಚ 11.21 ಲಕ್ಷ ಕೋಟಿ ರೂಪಾಯಿ. ಕ್ಯಾಪೆಕ್ಸ್ ಅಂದ್ರೇನು? ಈ ಮಾಮೂಲಿ ಸರ್ಕಾರಿ ನೌಕರರ ಸ್ಯಾಲ್ರಿ, ಪೆನ್ಷನ್ ಬಿಟ್ಟು ಸರ್ಕಾರ ನಡೆಸೋಕೆ, ರನ್ ಮಾಡೋಕ್ಕಾಗೋ ಖರ್ಚು ಬಿಟ್ಟು ಈ ರೋಡ್ ಮೇಲೆ, ಫ್ಲೈಓವರ್ ಮೇಲೆ, ಏರ್ಪೋರ್ಟ್ ಮೇಲೆ, ಪೋರ್ಟ್ ಮೇಲೆ, ಚರಂಡಿ, ಮೋರಿ, ಆಮೇಲೆ ನೀರಾವರಿ ಸೌಲಭ್ಯ, ವಿದ್ಯುತ್ ಪ್ರಸರಣ, ಈ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಮೂಲಸೌಕರ್ಯ ನಿರ್ಮಾಣಕ್ಕೆ, ಅರ್ಬನ್ ಡೆವಲಪ್ಮೆಂಟ್, ಈ ರೀತಿ ಮೂಲಸೌಕರ್ಯ ನಿರ್ಮಾಣಕ್ಕೆ ಸರ್ಕಾರ ಮಾಡೋ ಖರ್ಚಿದೆಯಲ್ಲ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದನ್ನು 11.21 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಕಳೆದ ಬಾರಿ 11.11 ಲಕ್ಷ ಕೋಟಿ ರೂಪಾಯಿ ಇತ್ತು. ಈ ಸಲ 10,000 ಕೋಟಿ ರೂಪಾಯಿ ಜಾಸ್ತಿ, 0.9% ಏರಿಕೆ. ನಿಯರ್ಲಿ 1% ಅಷ್ಟೇ ಏರಿಕೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿದ್ದೇನು? ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಕಂದಾಯ ವೆಚ್ಚ 39.44 ಲಕ್ಷ ಕೋಟಿ ರೂಪಾಯಿ.
ಕಳೆದ ಬಾರಿ 36.98 ಲಕ್ಷ ಕೋಟಿ ರೂಪಾಯಿ ಇತ್ತು, ಈಗ 7% ರೈಸ್ ಆಗಿದೆ. ಅಗೇನ್ ಆಗಲೇ ಹೇಳಿದ್ವಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಮೇಜರ್ ಪಾರ್ಟ್ ಬರೋದು ನಿಮಗೆ ಈ ಸ್ಯಾಲ್ರಿ, ಪೆನ್ಷನ್ನು, ಬಡ್ಡಿ ಕಟ್ಟೋದು ಇವೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಇನ್ನು ಸುಧಾರಣೆಗಳನ್ನು ಕೂಡ ಅನೌನ್ಸ್ ಮಾಡಲಾಗಿದೆ. ಏನೆಲ್ಲ ಟ್ಯಾಕ್ಸೇಷನ್ ಅಲ್ಲಿ ಹಣಕಾಸು ಹಾಗೂ ರೆಗ್ಯುಲೇಟರಿ ರಿಫಾರ್ಮ್ಸ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಟ್ಯಾಕ್ಸ್ ರಿಫಾರ್ಮ್ಸ್ ಏನು ಅಂದರೆ ಹೊಸ ಆದಾಯ ತೆರಿಗೆ ಮಸೂದೆಯನ್ನು, ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನು ಮುಂದಿನ ವಾರ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ. ಫುಲ್ ಸಿಂಪ್ಲಿಫಿಕೇಶನ್ ಗುರಿಯನ್ನು ಸರ್ಕಾರ ಇಟ್ಕೊಂಡಿದೆ ಅಂತ. ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ಅರ್ಧಕ್ಕರ್ಧ ಅದರ ಸೈಜನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫುಲ್ ರೂಲ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಈಸಿ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಹಾಫ್ ಸೈಜಿಗೆ ಇಳಿಸ್ತೀವಿ ಅಂತ ಹೇಳಿದ್ದಾರೆ ಬಿಲ್ದು, ಆ್ಯಕ್ಟ್ದು. ಏನು ಫಿನಾನ್ಷಿಯಲ್ ರಿಫಾರ್ಮ್ಸ್ ವಿಚಾರಕ್ಕೆ ಬಂದರೆ ಇನ್ಶೂರೆನ್ಸ್ ಕ್ಷೇತ್ರಕ್ಕೆ FDI ಲಿಮಿಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲಿಮಿಟ್ 74% ಇತ್ತು ಮ್ಯಾಕ್ಸಿಮಮ್, ಈಗ 100%ಗೆ. ಅಂದರೆ ಯಾವುದೇ ವಿದೇಶಿ ಕಂಪನಿ ಭಾರತದ ಇನ್ಶೂರೆನ್ಸ್ ಕಂಪನಿಗಳನ್ನು ಕಂಪ್ಲೀಟ್ ಆಗಿ ಇನ್ವೆಸ್ಟ್ ಮಾಡಿ ಈಗ ಮಾಲೀಕತ್ವವನ್ನು ಹೊಂದಬಹುದು. ಆದರೆ ಅದರ ಪ್ರೀಮಿಯಂನೆಲ್ಲ ಅವರು ಭಾರತದಲ್ಲೇ ಇನ್ವೆಸ್ಟ್ ಮಾಡಬೇಕು ಅನ್ನೋ ಕಂಡೀಷನ್ಸನ್ನು ಕೂಡ ಹಾಕಲಾಗಿದೆ. ಏನು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬ್ಯಾಂಕ್ಗಳಿಂದ ಗ್ರಾಮೀಣ ಕ್ರೆಡಿಟ್ ಸ್ಕೋರನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಪೆನ್ಷನ್ಗೆ ರೆಗ್ಯುಲೇಟರಿ ಬೋರ್ಡ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಕಂಪನಿಗಳ ವಿಲೀನ ಪ್ರಕ್ರಿಯೆಗೆ ವೇಗ ಕೊಡ್ತೀವಿ, ಇನ್ನಷ್ಟು ಈಸಿ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಇನ್ನು ರೆಗ್ಯುಲೇಟರಿ ರಿಫಾರ್ಮ್ಸ್ ಏನು ಅಂದರೆ ನಾನ್ ಫಿನಾನ್ಷಿಯಲ್ ಸೆಕ್ಟರ್ನ ಎಲ್ಲ ಕಾಯ್ದೆ ಕಾನೂನು ಸುಧಾರಣೆಗೆ ಹೈ ಲೆವೆಲ್ ಕಮಿಟಿ ಮಾಡ್ತೀವಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಉದ್ದೇಶವನ್ನು ಹೊಂದಿ ಇದನ್ನು ನಾವು ಮಾಡ್ತಾ ಇದ್ದೀವಿ. 1 ವರ್ಷದಲ್ಲಿ ಕಮಿಟಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಜನವಿಶ್ವಾಸ್ 2.0 ಬಿಲ್ 100 ಕಾನೂನುಗಳನ್ನು ಅದ್ರ ಮೂಲಕ ನಾವು ಡಿಕ್ರಿಮಿನಲೈಸೇಷನ್ ಮಾಡ್ತೀವಿ. ಅಂದರೆ 100 ಕಾನೂನುಗಳ ಅಡಿಯಲ್ಲಿ ಬರೋ ಅಪರಾಧಗಳನ್ನು ಕ್ರಿಮಿನಲ್ ಅಪರಾಧವಲ್ಲ ಅನ್ನೋ ರೀತಿಯಲ್ಲಿ ಅವುಗಳನ್ನು ಡಿಕ್ರಿಮಿನಲೈಸ್ ಮಾಡ್ತೀವಿ, ಸಿವಿಲ್ ಅಪರಾಧಗಳನ್ನಾಗಿ ಮಾಡ್ತೀವಿ, ಕ್ರಿಮಿನಲ್ ಅಪರಾಧ ಆಗೋದಿಲ್ಲ ಅದನ್ನ ಮುಂದೆ ಅಂತ ಹೇಳಿದ್ದಾರೆ. ಯಾವ್ಯಾವುದು ಅಂತ ಇನ್ನಷ್ಟೇ ಅದ್ರ ಬಗ್ಗೆ ಡೀಟೇಲ್ ಅವ್ರು ಕೊಡಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಬಜೆಟ್ನಲ್ಲಿ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತ ಮುಖ್ಯ ಪಾರ್ಟನ್ನು, ಹಾಗೂ ಯಾವ್ದು ಜಾಸ್ತಿ ಆಗುತ್ತೆ, ಯಾವ್ದು ಕಮ್ಮಿ ಆಗುತ್ತೆ, ಎಷ್ಟು ಜನಕ್ಕೆ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ, ಎಷ್ಟು ಅಮೌಂಟ್ಗೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಟ್ಯಾಕ್ಸ್ ಪಾರ್ಟ್ನ ವಿಡಿಯೋ ಇದು. ಜೊತೆಗೆ ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ನೀವು ಕೂಡ ಮಾಡಿಸುವ ಮೂಲಕ ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮಗೆ ಆರೋಗ್ಯ ಮತ್ತು ಆರ್ಥಿಕ ಭದ್ರತೆಯನ್ನು ಎನ್ಶೂರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪೂರ್ಣ ಬಜೆಟ್ನ ಸಂಪೂರ್ಣ ಮಾಹಿತಿಯ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ಅದು ಇಲ್ಲಿದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.